ವೀಕ್ಷಕರೇ ನಮಸ್ತೆ, BN TV ಕನ್ನಡಗೆ ಸ್ವಾಗತ. KGF ಸ್ಯಾಂಡಲ್ವುಡ್ನಲ್ಲಿ ಮಾತ್ರವಲ್ಲದ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಹೊಸ ಅಲೆ ಸೃಷ್ಟಿಸಿದ ಸಿನಿಮಾ. KGF ಸಿನಿಮಾ ಮೂಲಕ ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುತ್ತದೆ ಎಂದು ಹೇಳಿದ್ದ ಯಶ್ ತಮ್ಮ ಮಾತನ್ನ ಉಳಿಸಿಕೊಂಡರು. ಇಡೀ ಭಾರತೀಯ ಚಿತ್ರರಂಗವೇ ಒಮ್ಮೆ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡಿತ್ತು. ಶಾರುಖ್ ಖಾನ್ರ ಝೀರೋ ಸಿನಿಮಾಗೆ ಸೆಡ್ ಹೊಡೆದಿದ್ದ KGF ಬಾಲಿವುಡ್ ಅಂಗಳದಲ್ಲೂ ಗೆದ್ದು ಬಿಗಿತ್ತು. ಅದರಲ್ಲೂ KGF 2 ಸಿನಿಮಾ ಕನ್ನಡದಲ್ಲೂ 1000 ಕೋಟಿ ದುಡಿಯುವ ಸಿನಿಮಾ ಮಾಡಬಹುದು ಎಂದು ತೋರಿಸಿಕೊಟ್ಟಿತ್ತು. ಪ್ರಶಾಂತ್ ನೀಲ್ ಮತ್ತು ಯಶ್ ಈಗ ಭಾರತ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟ ನಿರ್ದೇಶಕರಾಗಿದ್ದಾರೆ. KGF 2 ಬಳಿಕ ಪ್ರಶಾಂತ್ ನೀಲ್ ಸಲಾರ್ ಸಿನಿಮಾ ಮಾಡಿದ್ದು, ಇದೀಗ NTR ಜೊತೆ ಸಿನಿಮಾ ಮಾಡಲು ಸಜ್ಜಾಗುತ್ತಿದ್ದಾರೆ. ಸುದೀರ್ಘ ಸಮಯ ತೆಗೆದುಕೊಂಡ ಯಶ್ ಟಾಕ್ಸಿಕ್ ಸಿನಿಮಾ ಘೋಷಣೆ ಮಾಡಿದ್ದು, ಸದ್ಯ ಭರದಿಂದ ಚಿತ್ರೀಕರಣ ನಡೆಯುತ್ತಿದೆ. ಯಶ್ ಟಾಕ್ಸಿಕ್ ಸಿನಿಮಾವನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದ್ದು, ಅಂದುಕೊಂಡಿದ್ದಕ್ಕಿಂತ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನು KGF 1 ಮತ್ತು 2 ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದ ಮಾಳವಿಕಾ ಅವಿನಾಶ್ KGF 3 ಸಿನಿಮಾ ಬಗ್ಗೆ ಮಹತ್ವದ ಅಪ್ಡೇಟ್ ಕೊಟ್ಟಿದ್ದು, ಇದನ್ನ ಕೇಳಿ ಯಶ್ ಅಭಿಮಾನಿಗಳು ಸಂತಸಗೊಂಡಿದ್ದಾರೆ. ಖಾಸಗಿ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ಸಂದರ್ಶನ ನೀಡಿರುವ ಮಾಳವಿಕಾ ಅವಿನಾಶ್, KGF 3 ಶೂಟಿಂಗ್ಗೆ ನಾನು ಹೋಗಿದ್ದೇನೆ. ಲೈಬ್ರರಿ ಮಾದರಿಯಲ್ಲಿ ದೊಡ್ಡ ಸೆಟ್ ಹಾಕಿದ್ದಾರೆ. ಸೆಟ್ ತುಂಬಾ ವಿಭಿನ್ನವಾಗಿದ್ದು, ಶೂಟಿಂಗ್ನಲ್ಲಿ ನಟ ಪ್ರಕಾಶ್ ರಾಜ್, ನಾಗಾಭರಣ ಮತ್ತು ನಾನು ಭಾಗವಹಿಸಿದ್ದೆವು ಎಂದು ಹೇಳಿದ್ದಾರೆ. ಮಾಳವಿಕಾ ಅವಿನಾಶ್ ಅವರ ಮಾತು ಕೇಳಿದ ಅಭಿಮಾನಿಗಳು ಇದೀಗ ಭಾರಿ ತಲೆ ಕೆಡಿಸಿಕೊಂಡಿದ್ದಾರೆ. ಯಶ್ ಏನಾದರೂ ಸೈಲೆಂಟ್ ಆಗಿ ಸಿನಿಮಾ ಶೂಟಿಂಗ್ ಮಾಡಿದ್ರೆ ಎನ್ನುವ ಪ್ರಶ್ನೆ ಕೂಡ ಇದೆ. KGF 3 ಸಿನಿಮಾ ಬಂದೇ ಬರುತ್ತೆ ಎಂದು ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಕೂಡ ಹೇಳಿತ್ತು. ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ KGF 3 ಆಗುತ್ತೆ ಎಂದಿದ್ರು. ಇನ್ನು ಯಶ್ ಕೂಡ ನಾನು ಯಾವಾಗ ಹೇಳ್ತೀನಿ ಅವಾಗ KGF 3 ಶುರುವಾಗುತ್ತೆ ಎಂದಿದ್ರು. ಇದೀಗ ಮಾಳವಿಕಾ ಅವಿನಾಶ್ ನೀಡಿರುವ ಹೇಳಿಕೆ KGF 3 ಸಿನಿಮಾ ಆಗುವ ಬಗ್ಗೆ ಮತ್ತಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಒಂದು ವೇಳೆ KGF 3 ಬಂದರೆ ಭಾರತ ಸಿನಿಮಾ ರಂಗದಲ್ಲೇ ಕಲೆಕ್ಷನ್ ವಿಚಾರದಲ್ಲಿ ಹೊಸ ದಾಖಲೆ ಬರೆಯುವ ಸಾಧ್ಯತೆ ಕೂಡ ಇದೆ.